ಹಲ್ಲೆಲೂಯಾ. ಒಳ್ಳೆ ಕುರುಬ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ನನ್ನ ಪ್ರಾರ್ಥನೆಯಲ್ಲಿಯೂ ಪ್ರತಿ ಸಲವೂ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದೀನಿ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ಆಶೀರ್ವಾದವು, ಸಮಾಧಾನವು, ಜಯವು, ಆರೋಗ್ಯವು, ಬಲವು ದೇವರು ಕೊಟ್ಟು ಈ ಲೋಕದ ಯಾತ್ರೆಯಲ್ಲಿ ನಿಮ್ಮನ್ನು ಮಹಿಮೆಯಾಗಿ, ಉನ್ನತವಾಗಿ, ಉತ್ಕೃಷ್ಟವಾಗಿ ನಿಮ್ಮನ್ನು ನಡೆಸಲಿ. ಅಷ್ಟೇ ಅಲ್ಲ, ಸಕಲ ವಿಧದಲ್ಲಿ ಆಶೀರ್ವಾದ, ಜ್ಞಾನವು ನಿಮಗೆ ಉಂಟಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ವಿಶೇಷವಾಗಿ ಇವತ್ತಿನ ದಿನದಲ್ಲಿ ನಾನು ಪ್ರಾರ್ಥಿಸುವ ವಿಷಯ ಅಥವಾ ಮಾತನಾಡುವ ವಿಷಯಗಳನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರ ಮಕ್ಕಳು ಎಷ್ಟು ಬಲಾಢ್ಯರಾಗಿರ್ತಾರೆ. ನಾವು ನೋಡಲಿಕ್ಕಿಂತಲೂ ಹೆಚ್ಚಾಗಿ, ನಾವು ಊಹಿಸುವುದಕ್ಕಿಂತಲೂ ಹೆಚ್ಚಾಗಿ ನಾವು ಕಾರ್ಯಶಕ್ತಿ ಕಾರ್ಯಗಳನ್ನು ಮಾಡುವವರಾಗಿದ್ದೇವೆ. ಆ ವಿಷಯದಲ್ಲೇ ನಾವು ಇವತ್ತು ಧ್ಯಾನಿಸುವ. ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಅದ್ಭುತವಾಗಿ ನಡೆಸಲಿ. ತಂದೆ, ನಿನಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶದಲ್ಲಿ ಮಾತನಾಡು. ನಿನ್ನ ವಾಕ್ಯದಂತೆ ನಾವು ಜೀವಿಸುವಂತೆ, ಪ್ರಾರ್ಥಿಸುವಂತೆ, ಆರಾಧಿಸುವಂತೆ ನಮ್ಮನ್ನು ನಡೆಸು. ಈಗ ಮಾತನಾಡುವ ಸಂದೇಶದಲ್ಲಿ ನಿನ್ನ ಮಹಿಮೆ, ನಿನ್ನ ಚಿತ್ತ, ನಿನ್ನ ಆಲೋಚನೆ ಪವಿತ್ರಾತ್ಮ ದೇವ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೇನ್. ಪ್ರೈಸ್ ಗಾಡ್. ಈಗ ನೋಡಿ, ಯೋಹಾನ ಜಾನ್ ಅದರಲ್ಲಿ 1ನೇ ಅಧ್ಯಾಯದಲ್ಲಿ ಅಲ್ಲಿ 51ನೇ ವಚನವನ್ನು ಓದಿಕೊಳ್ಳುವ. ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 51ನೇ ವಚನ. ಇದಲ್ಲದೆ ಅವನಿಗೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪರಲೋಕವು ತೆರೆದಿರುವುದನ್ನು, ಮನುಷ್ಯ ಕುಮಾರನ ಮೇಲೆ ದೇವದೂತರು ಏರು ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಎಂದು ಹೇಳಿದನು. ಇಲ್ಲಿ ಸ್ಪಷ್ಟವಾಗಿ ದೇವರ ವಚನ ಹೇಳ್ತಾ ಇದೆ. ನಾನು ನಿಮಗೆ ನಿಜವಾಗಿ ಹೇಳ್ತೇನೆ, ಪರಲೋಕವು ತೆರೆದಿರುವುದು, ಪರಲೋಕವು ತೆರೆದಿರುವುದನ್ನು. ಇವತ್ತು ನಾನು ಹೇಳುವಂಥದ್ದು ಇಷ್ಟೇ, ರಕ್ಷಣೆ ಹೊಂದಿ, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ಆತನ ಮಾರ್ಗದಲ್ಲಿ ನಡೆಯಿರಿ, ಅವರಿಗೆ ಪರಲೋಕವು ತೆರೆಯಲ್ಪಡ್ತದೆ. ಪರಲೋಕದ ಸಕಲ ಆಶೀರ್ವಾದಗಳು, ಮಹಿಮೆಯ ದೇವರ ನಡೆಸುವಿಕೆಯು, ನೀವು ಪರಲೋಕದಲ್ಲಿ ಆಗುವ ಎಲ್ಲ ಸಂಗತಿಗಳನ್ನು ಗ್ರಹಿಸಿಕೊಳ್ಳುವಂತಹ ದೇವರ ಶಕ್ತಿಯಲ್ಲಿಯೂ ನಡೆಯುವವರಾಗಿರ್ತೀರಿ. ಇವತ್ತು ಬಹಳ ಜನರಿಗೆ ರಕ್ಷಣೆ ಅನುಭವ ಬಂದಿದ್ದೀರಾ, ಬಾರ್ನ್ ಅಗೇನ್ ಆಗಿದ್ದೀರಾ, ಹೊಸದಾಗಿ ಹುಟ್ಟಿದ್ದೀರಾ, ಪಾಪದಿಂದ ಬಿಡುಗಡೆ ಹೊಂದಿದ್ದೀರಾ, ನರಕದಿಂದ ಬಿಡುಗಡೆ ಹೊಂದಿದ್ದೀರಾ ಅಂತ ಕೇಳಿದರೆ ಇದೇನಪ್ಪ ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ಮಾಡಬೇಕು ಅಂತ. ಇದೆಲ್ಲ ಮಾಡುವವರಿಗೆ ಪರಲೋಕದ ಭಾಗ್ಯ ಸಿಗುವಂಥದ್ದು. ಪರಲೋಕವು ಅವರಿಗಾಗಿ ತೆರೆದಿರುವುದು, ಪರಲೋಕವು ಅವರಿಗಾಗಿ ತೆರೆಯುವುದು. ಅಷ್ಟೇ ಅಲ್ಲ, ಮನುಷ್ಯ ಕುಮಾರನು ಮೇಲೆ ದೇವದೂತರು. ಪರಲೋಕವು ತೆರೆಯಬೇಕಾದರೆ ಮನುಷ್ಯ ಕುಮಾರನು ಯಾರಂತ ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯ ಕುಮಾರನಾಗಿ ಬಂದಂತಹ ಯೇಸು ಸ್ವಾಮಿ ಯಾರು? ಆತನೇ ನಿಜವಾದ ದೇವರು. ಯೋಹಾನ 1 ವಚನ 1, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬಾತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವು ಉಂಟಾಗಿತ್ತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಲ್ಲಿ ಒಂದಾದರೂ ಉಂಟಲ್ಲಿ, ಆತನಲ್ಲಿ ಜೀವವಿತ್ತು, ಆ ಜೀವವೇ ಮನುಷ್ಯರಿಗೆ ಬೆಳಕಾಗಿತ್ತು, ಆ ಜೀವವು ಪ್ರಕಟವಾಯಿತು. ಅದಕ್ಕೆ ಮನುಷ್ಯ ಕುಮಾರನ ಮೇಲೆ ದೇವದೂತರು, ಅದು ನಾನು ಹೇಳ್ತೇನೆ, ದೇವದೂತರು ನಂತರ ಮಾತನಾಡ್ತಾರೆ. ಮನುಷ್ಯ ಕುಮಾರನ ಮೇಲೆ ದೇವದೂತರು ಇಳಿಯುವುದು. ಮನುಷ್ಯ ಕುಮಾರನು ಯಾರು? ಏಕಾಧಿಪತಿಯು, ಅಗಮ್ಯ ಬೆಳಕಿನಲ್ಲಿ ವಾಸಿಸುವ ಆತನು, ನಿತ್ಯದಿತ್ಯಕ್ಕೆ ಜೀವಿಸುವ ಆತನು. ಅಷ್ಟೇ ಅಲ್ಲ, ಆತನು ವಾಕ್ಯವಾಗಿದ್ದನು, ಅದು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಅದೇ ಮನುಷ್ಯನಾಗಿ ಈ ಲೋಕಕ್ಕೆ ಇಳಿದು ಬಂದನು. ಯೋಹಾನ 1ನೇ ಅಧ್ಯಾಯ ಸುವಾರ್ತೆಯಲ್ಲಿ 14ನೇ ವಚನ, ಆ ವಾಕ್ಯವೆಂಬಾತನು ನರವಾತರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿದನು, ನಾವು ಆತನ ಮಹಿಮೆಯನ್ನು
ನೋಡಿದೆವು. ಆ ವಾಕ್ಯ ಎಂಬಾತನು ನರ ಅವತಾರ ಎತ್ತಿ, ಇವತ್ತು ಬಹಳ ಜನರು ಯೇಸುವನ್ನು ತಿರಸ್ಕರಿಸುವವರಿಗೆ, ಹಿಂಸಿಸುವವರಿಗೆ, ಯೇಸುವನ್ನು ದ್ವೇಷಿಸುವವರಿಗೆ ನಾನು ಹೇಳುವುದಿಷ್ಟೇ, ಕ್ರಿಶ್ಚಿಯನ್ಸಿಗಲ್ಲ ಅಥವಾ ಉಳಿದ ಸಂಗತಿಗಳನ್ನು, ಯೇಸುವನ್ನೇ ನೀನು ದೇವರನ್ನು ದೂಷಣೆ ಮಾಡ್ತಿದ್ದಿ, ನಿನ್ನನ್ನು ಸೃಷ್ಟಿಸಿದವನನ್ನೇ ನೀನು ತಿರಸ್ಕರಿಸ್ತಾ ಇದ್ದಿ, ಆತನ ವಿರುದ್ಧವಾಗಿ ನೀನು ನಿಂತಿದ್ದಿ. ಮನುಷ್ಯ ಕುಮಾರನು ಯಾರು? ಆತನೇ ನಿಜವಾದ ದೇವರು. ನರವಾತರ ಎತ್ತಿಕೊಂಡು ನಮ್ಮ ಮಧ್ಯದಲ್ಲಿ ವಾಸಿಸಿದನು. ಅಲ್ಲಿ ನೋಡಿ, ಯೋಹಾನ 1ನೇ ಅಧ್ಯಾಯದಲ್ಲಿ ಸುವಾರ್ತೆಯಲ್ಲಿ 18ನೇ ವಚನ ಹೇಳ್ತದೆ, ದೇವರನ್ನು ಯಾರು ಎಂದು ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಹಾಕಿತ್ತು, ತಂದೆಯ ಎದೆಯಲ್ಲಿದ್ದನೋ ಆತನೇ ತಿಳಿಯಪಡಿಸಿದನು. ವಾಟ ಎಂತಹ ವಾಕ್ಯವಾಗಿದೆ. ಇಲ್ಲಿ ಸ್ಪಷ್ಟವಾಗಿ ದೇವರನ್ನು ಯಾರು ಎಂದಿಗೂ ನೋಡಿ, ನಾನು ಸತ್ಯವಾಗಿ ಹೇಳ್ತೀನಿ, ಎಂದಿಗೂ ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆತನ ಆತ್ಮಸ್ವರೂಪನು, ಆತ್ಮಸ್ವರೂಪನು, ದೇವರು ಆತ್ಮಸ್ವರೂಪನು ಅಥವಾ ಪರಮಾತ್ಮನು ನಮ್ಮ ಕಣ್ಣಿಗೆ, ಈ ಮನುಷ್ಯರ ಕಣ್ಣಿಗೆ ನೋಡಲಿಕ್ಕೆ ಸಿಗುವಂಥದ್ದು. ಆದರೆ ಆ ಮನುಷ್ಯನಾಗಿ ಬಂದರೆ ಶರೀರದಲ್ಲಿ ಅವನು ನೋಡಬಹುದು. ಅದು ಯೇಸು ಸ್ವಾಮಿಯಾಗಿದ್ದನು. ವಾಕ್ಯವು ಮನುಷ್ಯನಾದನು, ದೇವರು ಮನುಷ್ಯರಾದನು. ಸ್ಪಷ್ಟತೆ, ನೋ ಡೌಟ್ ಎಟ್ ಆಲ್. ಇಲ್ಲಿ ಯಾವ ಗೊಂದಲನೂ ಇಲ್ಲ, ಯಾವ ಸಂಶಯನೂ ಇಲ್ಲ. ಯಾಕೆ? ದೇವರೇ ಮನುಷ್ಯನಾಗಿ, ಅದಕ್ಕೆ ಮನುಷ್ಯ ಕುಮಾರನು ಅಂತ ಆತನಿಗೆ ಹೆಸರು. ಆಯಿತಾ? ಈಗ ಅಲ್ಲಿ ಹೇಳ್ತೇನೆ, ಯಾವನು ಏಕಪುತ್ರನು ಸ್ವತಃ ದೇವರು ಹಾಕಿತು, ತಂದೆಯ ಎದೆಯಲ್ಲಿದ್ದನು ಆತನೇ ತಿಳಿಪಡಿಸಿದ. ತಂದೆಯ ಎದೆಯಲ್ಲಿ ಅಂದರೆ ವಾಕ್ಯ. ಈಗ ನಾನು ಮಾತನಾಡ್ತಾ ಇದ್ದೇನೆ, ವಾಕ್ಯ ಎಲ್ಲಿಂದ ಬರ್ತದೆ? ನನ್ನ ಒಳಗಡೆಯಿಂದ ಬರ್ತದೆ, ನನ್ನ ಹೃದಯದಿಂದ ಬರ್ತದೆ, ಎದೆಯಲ್ಲಿ. ಯೇಸು ತಂದೆಯ ಹೃದಯದಿಂದ ಬಂದವನು. ಅಂದರೆ ವಾಕ್ಯವು ಹೃದಯದಿಂದ ಬಂದಿದ್ದು. ಅದೇ ವಾಕ್ಯವು ಫ್ಲೆಶ್ ಅಥವಾ ಅದು ಶರೀರವಾಗಿ ಈ ಲೋಕಕ್ಕೆ ಬಂದು ಜೀವಿಸ್ತು. ಅಷ್ಟೇ ಅಲ್ಲ, ಅದೇ ಅಧ್ಯಾಯದಲ್ಲಿ ಜಾನ್ ಚಾಪ್ಟರ್ 1 ವರ್ಸ್ 29 ನೋಡಿ, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ವಾವ್, ಎಂಥ ಒಂದು ಶಬ್ದ ವಾಕ್ಯವಾಗಿದೆ. ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಗಾಡ್, ಥ್ಯಾಂಕ್ ಯು ಲಾರ್ಡ್. ಯೇಸುವೇ ನಿನಗೆ ಸ್ತೋತ್ರಪ್ಪ. ನಮ್ಮಿಂದ ಯಾರಿಂದಲೂ ಆಗದಂತಹ ಕಾರ್ಯ ಇದು, ದೇವರು ಮಾಡಿದನು. ಪಾಪ ನಿವಾರಣೆ ಮಾಡುವುದಂದರೆ ನಿನಗೆ ಸಮೃದ್ಧಿಯಾಗುವುದಂತ. ಪಾಪ ನಿವಾರಣೆ ಮಾಡುವುದಂದರೆ ನಿನಗೆ ಬಿಡುಗಡೆಯಾಗುವುದಂತ. ಗುಲಾಮಗಿರಿಯಿಂದ, ಪಾಪದಿಂದ, ನರಕದಿಂದ, ನಿತ್ಯ ಯಾತನೆಯಿಂದ ಅಥವಾ ಲೋಕದಲ್ಲಿ ನಿನಗೆ ಬರುವ ಎಲ್ಲ ಶೋಧನೆ, ವೇದನೆ, ಟೆಂಪ್ಟೇಷನ್ಗಳಿಂದ, ಕಷ್ಟಗಳಿಂದ ಬಿಡುಗಡೆ ಉಂಟಾಗುವುದಂತ ಅರ್ಥ. ಯಾವೊಬ್ಬ ಗುಲಾಮನಿದ್ದಾನೆ ಅಂತ ಅನಿಸ್ಕೊಳ್ಳೋ, ಅವನೇನು ಮಾಡ್ತಾನೆ? ಗುಲಾಮನಾಗಿರ್ತಾನೆ. ನೋಡಿ, ಇವತ್ತು ಗುಲಾಮ ಅಂತ ಹೇಳಿದ ಕೂಡಲೇ ಒಂದು ಶಬ್ದ ನಿಮಗೆ ಎಕ್ಸಾಂಪಲ್, ಯಾರಾದರೂ ಡ್ರಗ್ಸ್ ಮಾದಕ ದ್ರವ್ಯ ವಸ್ತುಗಳನ್ನು ಸೇವನೆ ಮಾಡ್ತಾ ಇದ್ದಾನೆ, ಅವರನ್ನು ನೋಡಿ ನೀವು, ಅವರಿಗೆ ಯಾರು ಬೇಡ, ತಂದೆ ಬೇಡ, ತಾಯಿ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ, ಏನು ಬೇಡ. ಅವನಾಗಿಯೂ ಇರುವುದಿಲ್ಲ, ಒಬ್ಬ ಗುಲಾಮನಾಗಿರ್ತಾನೆ. ಕೆಲವೊಂದು ಮಾದಕ ದ್ರವ್ಯಗಳನ್ನು ತಗೊಳ್ಳುವ ನಗಾಡ್ತಾ ಇರುವುದು ಅಂತ. ಅದು ಎಷ್ಟೊತ್ತು ನಗಾಡ್ತಾನೆ, ನಂತರ ಮತ್ತು ಅದೇ ಅವನು ಏನಾಗಿದ್ದಾನೆ? ಗುಲಾಮ. ಯಾವುದಕ್ಕೆ ಗುಲಾಮ? ಮಾದಕ ವಸ್ತುಗಳಿಗೆ ಗುಲಾಮ. ಅದ ನಂತರ ಸರಾಯಿ ಕುಡಿಯುವರು ನೋಡ್ರಿ, ಆಯಿತಾ? ಅವ್ರೇನು ಮಾಡ್ತಾರೆ? ಆ ಒಂದು ಕುಡಿಕತನಕ್ಕೆ ಗುಲಾಮನಾಗಿದ್ದಾನೆ. ಅವನಿಗೆ ಬೇರೆ ಯಾವುದು ಬೇಡ. ಸರಾಯಿ ಇದ್ದರೆ ಬ್ರ್ಯಾಂಡಿ ವಿಕ್ಸಿ, ಅದಕ್ಕೆ ಹೆಸರು ಡಾಕ್ಟರ್, ಟೀಚರ್ ಮತ್ತೇನೆಲ್ಲ ಬರೆದಿದ್ದಾರೆ. ಯಪ್ಪ, ಅದೇ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯನಾ? ಟೀಚರ್ ಆಗ್ಲಿಕ್ಕೆ ಸಾಧ್ಯನಾ? ಸುಮ್ಮನೆ ಒಳ್ಳೆಯ ಘನತೆ ಉಳ್ಳ ಹೆಸರುಗಳನ್ನು ಹಾಡು ಮಾಡೋದಕ್ಕಾಗಿ. ಟೀಚರ್ ಅಂದರೆ ಏನು? ಅವನು ಆ ಒಂದು ಭಾಗ ಭಾಳ ಶ್ರೇಷ್ಠ. ಡಾಕ್ಟರ್ ಅಂದರೆ ಏನು? ಅವ್ರು ಮಾಡೋ ಸೇವೆ ಏನು? ಇದಕ್ಕೆ ಹೋಗಿ ಬ್ರ್ಯಾಂಡಿಗೆ ಹೆಸರು. ಅದು ತಿರಸ್ಕರಿಸ್ತಾ ಇದ್ದೇನೆ ಅದನ್ನು.
ಯೇಸು ಕ್ರಿಸ್ತನ ನಾಮದಲ್ಲಿ. ಇಂಥ ಕೆಟ್ಟ ಹೆಸರುಗಳು, ಕೆಟ್ಟ ರೀತಿಯಲ್ಲಿ ನಡೆಸುವಂಥದ್ದು, ಕೆಟ್ಟ ಥಿಂಕಿಂಗಲ್ಲಿ ಡಾಕ್ಟರ್ಗಳ ಹೆಸರು, ಟೀಚರ್ಸ್ಗಳು, ಅವರು ಎಷ್ಟು ಉನ್ನತ ಸ್ಥಾನದಲ್ಲಿ ಲೋಕದಲ್ಲಿ, ಅವರ ಸೇವೆ ಏನು ದೇವರೇ? ನೋಡಿ, ಇಡುವವರಿಗೂ ತಲೆ ಇಲ್ವಾ? ಓಕೆ, ಈಗ ನಾನು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಇದು ಗುಲಾಮಗಿರಿಗೆ ನಡೆಸ್ತದೆ, ಗುಲಾಮರನ್ನಾಗಿ ಮಾಡ್ತದೆ. ಗುಲಾಮರನ್ನಾಗಿ ಮಾಡುವುದಂದ್ರೆ ಅಷ್ಟು ಸುಲಭ ಅಲ್ಲ. ಅವನು ಮತ್ತೆ ಏನು ಬೇಡ, ಹಾಗೆಯೇ ಸೈತಾನನು ತನ್ನ ಪಾಪದಲ್ಲಿ ನಿಮ್ಮನ್ನು ನನ್ನನ್ನು ಗುಲಾಮರಾಕಿ ಮಾಡಿದ್ದಾನೆ. ನಾನು ಬಿಡಿಸಿಕೊಂಡಿದ್ದೇನೆ ಯೇಸುವಿನ ರಕ್ತದಿಂದ, ಯೇಸುವಿನ ನಾಮದಲ್ಲಿ, ಮನುಷ್ಯಕುಮಾರನೆಂಬ ಹೆಸರಿನಿಂದ. ಅದಕ್ಕೆ ಪರಲೋಕವು ನಮಗೆ ತೆರೆಯಲ್ಪಟ್ಟಿತು ಯಾವಾಗ ನಾನು ಆ ಹೆಸರಿನ ಮೇಲೆ ನಂಬಿಕೆ ಇಟ್ಟೆನು. ಪರಲೋಕವು ನನಗಾಗಿ ತೆರೆಯಲ್ಪಟ್ಟಿದ್ದು ನಾನು ಯಾವಾಗ ನನ್ನ ಪಾಪವನ್ನು ಕನ್ಫೆಸ್ ಮಾಡಿದನು, ನನ್ನ ದೇವರ ಹೆಸರಿನಲ್ಲೂ ಅದನ್ನು ಏನು ಪಾಪ ನಿವೇದನೆ ಮಾಡಿದೆನು, ನನ್ನ ಪಾಪ ಪರಿಹಾರ ಉಂಟಾಯಿತು ಯಾವಾಗ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅದಕ್ಕೆ ಸುಮ್ಮನೆ ಪಾಪ ಪರಿಹಾರ ಆಗುವುದಿಲ್ಲ. ಯಾರ ಹೆಸರು ಹೇಳಿದ್ರು ಪರಿಹಾರ ಆಗ್ತದ? ಆಗುವುದಿಲ್ಲ. ಅದಕ್ಕೆ ಕ್ರಯ ಕೊಡಬೇಕು. ಕ್ರಯ ಕೊಟ್ಟವನು ಒಬ್ಬನೇ, ಮನುಷ್ಯಕುಮಾರನಾಗಿ ಈ ಲೋಕಕ್ಕೆ ಇಳಿದು ಬಂದ ದೇವರು ಕರ್ತನಾಗಿರುವ ಯೇಸು ಸ್ವಾಮಿ ಒಬ್ಬನೇ. ಸ್ತೋತ್ರಪ್ಪ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಲೋಕದ ಪಾಪ ನಿವಾರಣೆ ಯಾಕಿದ್ದು? ಯೇಸು ಕ್ರಿಸ್ತನ ರಕ್ತದಿಂದ, ಆತನ ಶರೀರದಿಂದ, ಆತನ ಕೊಟ್ಟ ಒಂದು ತ್ಯಾಗ ಬಲಿದಾನ ಕುರುಜಿಯ ಮೇಲೆ. ಯೇಸುವಿನ ಬಗ್ಗೆ ತಿಳ್ಕೊಳ್ರಿ. ಯಾವುದೇ ವಸ್ತುವಾಗಲಿ ನೀನು ಆರಾಧಿಸುವುದಾದರೆ ಮೊದಲು ತಿಳ್ಕೊ, ಅದನ್ನು ನಿನಗಾಗಿ ಏನು ಮಾಡಿದೆ, ನಿನ್ನ ರಕ್ಷಣೆಗಾಗಿ ಹೇಗೆ, ಇದನ್ನು ಹಾಗೆ ನಾನು ಆರಾಧಿಸಬೇಕು, ಯಾಕೆ ಆರಾಧಿಸಬೇಕು, ವಾಯ್? ಆ ಪ್ರಶ್ನೆ ಉಲ್ಟಾಗಲಿ. ನನ್ನ ದೇವರನ್ನು ಆರಾಧಿಸುವುದಕ್ಕೆ ನನಗೆ ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಯಾಕೆ? ನನ್ನ ದೇವರು, ನನ್ನ ಕರ್ತನು, ನನ್ನ ಸ್ವಾಮಿಯು, ನನ್ನ ಯೇಸುವು, ನನ್ನ ಗುರುವು ನನಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ನನ್ನನ್ನು ಬಿಡಿಸಿದ್ದಾನೆ. ಅಲ್ಲಿ ಅದೇ ವಚನ 1ನೇ ಅಧ್ಯಾಯದಲ್ಲಿ ವಚನ 36 ಹೇಳ್ತದೆ ಮತ್ತೊಮ್ಮೆ, ಮರುದಿನ ತಿರುಗಿ ಯೋಹಾನನು ಅಲ್ಲಿ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಇಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ಒಂದೇ ವಾಕ್ಯ 2 ಬಾರಿ, ಫೈನಲ್. ಒಂದೇ ವಾಕ್ಯ 2 ಬಾರಿ, ಅದು ಕನ್ಫರ್ಮೇಷನ್ ಆಯಿತು. ದೇವರೇ ಮಾತನಾಡೋದು, ಇದು ಇವನೇ ದೇವರ ಮಗ, ಇವನೇ ದೇವರು, ಆಯಿತಾ? ಅದಕ್ಕೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಪರಲೋಕವು ತೆರೆಯಿತು. ನಾನು ನಿಮಗೆ ನಿಜವಾಗಿ ಹೇಳ್ತೀನಿ, ಪರಲೋಕವು ತೆರೆಯಿರುವುದನ್ನು, ಮನುಷ್ಯಕುಮಾರನ ಮೇಲೆ ದೇವದೂತರು ಏರಿಯುತ್ತಾ ಇಳಿಯುತ್ತಾ ಇರುವುದನ್ನು ನೋಡಿವಿರಿ ಎಂದು ಹೇಳಿದನು. ನೋಡಿ, ಮತ್ತಾಯ 3ನೇ ಅಧ್ಯಾಯದಲ್ಲಿ ನಿಮಗೆ ನೋಡಿದೆ, ಪರಲೋಕ ತೆರೆದಿದ್ದು ಮತ್ತು ದೇವರು ಮಾತನಾಡಿದ್ದು ನಮಗೆ ಗೊತ್ತಾಗಬೇಕಲ್ವ? ನಾವು ಸುಮ್ಮನೆ ಏನೆಲ್ಲ ಹೇಳಲಿಕ್ಕಾಗೋದಿಲ್ಲ. ಪರಲೋಕವು ತೆರೆದಿದ್ದು, ದೇವರು ಮಾತನಾಡಿದ್ದು, ಈ ವಾಕ್ಯದಲ್ಲಿ ಮಾತನಾಡುವ. ಅಲ್ಲಿ 16ನೇ ವಚನ 17ನೇ ವಚನ, ಮತ್ತಾಯ 3:16-17. ಯೇಸು ಸ್ನಾನ ಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು, ಇಗೋ, ಆತನಿಗೆ ಆಕಾಶವಾಣಿಯಾಯಿತು ಮತ್ತು ದೇವರಾತ್ಮನು ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಪರಲೋಕದಿಂದ ಒಂದು ಶಬ್ದವಾಯಿತು. ಏನೊಂದು? ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಈತನು ನನ್ನ ಪ್ರಿಯನಾದ ಮಗನು. ಯೇಸು ಸ್ವಾಮಿಯನ್ನು ಟೊಳ್ಳು ಮಾತು ಹೇಳಲಿಲ್ಲ. ಈ ಮಾತುಗಳು ನೆರವೇರಿತು. ಆತನ ಕಾಲದಲ್ಲಿ ಪರಲೋಕವು ತೆರೆಯಿತು. ಯಾವಾಗ ನೀನು ದೀಕ್ಷಾಸ್ಥಾನ ತಗೊಳ್ತಿ, ಮಕ್ಕಳಿಗೆಲ್ಲ ದೀಕ್ಷಾಸ್ಥಾನ, ಆಯಿತಾ? ನೀರು ಚಿಮುಕಿಸುವುದಲ್ಲ, ಚಿಮುಕಿಸುವುದೇ ಎಲ್ಲಿ ಬರೆಯಲ್ಪಟ್ಟಿದೆ? ಇಲ್ಲಿ ಯೇಸು ಸ್ವಾಮಿ ನೀರಿನಲ್ಲಿ ಮುಳುಗಿದನು. ಮಕ್ಕಳಿಗೂ ಅಲ್ಲ, ಮತ್ತು ಎಲ್ಲರಿಗೂ ತಂದು ಮುಳುಗಿಸ್ಲಿಕ್ಕಲ್ಲ, ಎಲ್ಲರಿಗಾಗಿ ಸಿದ್ಧವಾಗಿದೆ. ಅದು ನಾನು ಹೇಳ್ತೇನೆ. ಯಾರು ಪಾಪ ಪರಿಹಾರವನ್ನು, ಪಾಪದಿಂದ ಬಿಡುಗಡೆ ಹೊಂದುವುದಕ್ಕೆ ಮನಸ್ಸು ಉಂಟಾಗಿ, ನಾನು ಪಾಪಿ, ನನಗೆ ಬಿಡುಗಡೆ ಬೇಕು, ನಾನು ಸಾಯುವ ಮನುಷ್ಯನು,
ನಾನು ನಿತ್ಯ ನರಕಕ್ಕೆ ಹೋಗುವವನು, ಎವರ್ ಲಾಸ್ಟಿಂಗ್ ಫೈರಲ್ಲಿ ನಾನು ಬರ್ನ್ ಆಗಲಿಕ್ಕೆ, ಸುಡಲಿಕ್ಕೆ ಹೋಗ್ತಾ ಇದ್ದೇನೆ. ಈ ಜೀವಿತ ನಾನು ಹೀಗೆ ಜೀವಿಸಿದರೆ ಅಯ್ಯಯ್ಯೋ ಈ ಪಾಪದಿಂದ ನನಗೆ ಯಾವ ರೀತಿ ಬಿಡುಗಡೆ ಅಂತ ಯಾರು ತನ್ನ ಮನಸ್ಸನ್ನು ಬದಲಾಯಿಸಿಕೊಳ್ತಾನೋ ಅವನಿಗಾಗಿ ದೀಕ್ಷಾಸ್ನಾನ ಮತ್ತು ಕರ್ತನನ್ನು ಒಪ್ಪಿಕೊಂಡು ಯೇಸುವೇ ದೇವರು ರಕ್ಷಕನಂತ ಹೇಳಿ ಬರ್ತಾನೆ ನೋಡಿ, ಅವರಿಗಾಗಿ. ಎಲ್ಲರಿಗಾಗಿ ಬಂದು ಮುಳುಗಿಸಲಿಕ್ಕೆ ಏನು ಮನೆಯಲ್ಲಿ ಸ್ನಾನ ಮಾಡೋದಿಲ್ವ ನಾವು? ಹಲೋ, ಹಾಗೆ ಎಲ್ಲ ದೇವರ ನಿಯಮಕ್ಕೆ ನಾವು ಬರಬೇಕು. ಯೇಸು ಸ್ವಾಮಿ ನಜರೇತಿಂದ ಜೋರ್ದಾನಿಗೆ ಬಂದನು. ಸುಮಾರು 60-70 ಕಿಲೋಮೀಟರ್ ದೂರ ನಡೆದುಕೊಂಡು ಬಂದರು. ಇವತ್ತು ದೀಕ್ಷಾಸ್ನಾನ ಅಂತ ಹೇಳಿದ ಕೂಡಲೇ ರಾಗ ಎಳಿತಾರೆ. ರಾಗ ಎಳೆಯುವುದಕ್ಕಾಗಿ ಅಲ್ಲ, ಯೇಸು ಏನು ಮಾಡಿದಾನೆ ಅದನ್ನು ಮಾಡಲಿಕ್ಕೆ ಸಿದ್ಧವಾಗಿರುವವರು ನಿಜವಾಗಿ ದೇವರ ಮಕ್ಕಳು. ಅದನ್ನೇ ನೀನು ಪುನರ್ಜನ್ಮ ಹೊಂದಲೇಬೇಕು. ನೀನು ಪುನರ್ಜನ್ಮ ಹೊಂದದೆ ಎರಡನೇ ಮರಣವನ್ನು ಜಯಿಸಲಿಕ್ಕೆ ಆಗುವುದಿಲ್ಲ. ನಿತ್ಯ ನರಕವು ಎರಡನೇ ಮರಣವಾಗಿದೆ. ಪ್ರಕಟಣೆಯಲ್ಲಿ ನೀನು ಬರೆಯಲ್ಪಟ್ಟಿದೆ ಎರಡನೇ ಮರಣ. ಪಾತಾಳವೂ ಬಿಟ್ಟುಕೊಟ್ಟಿತು 20ನೇ ಅಧ್ಯಾಯದಲ್ಲಿ, ಮರಣವೂ ಬಿಟ್ಟುಕೊಟ್ಟಿತು. ಮತ್ತು ಎಲ್ಲರನ್ನೂ ದೊಬ್ಬಿದವು ಸರೋವರ, ಬೆಂಕಿ ಗಂಧಕಗಳ ಸರೋವರದಲ್ಲಿ. ಅದೇ ಎರಡನೇ ಮರಣ. ಈಗ ನಾನು ದೀಕ್ಷಾಸ್ನಾನ ತಗೊಂಡಿದ್ದೇನೆ, ನೀರಿನಲ್ಲಿ ಮುಳುಗಿ. ಮೊದಲನೇ ಮರಣ ಆಯಿತು ನನಗೆ. ತಾಯಿ ಗರ್ಭದಿಂದ ಬಂದ ಪಾಪವು ನನ್ನಿಂದ ಹೋಯಿತು. ನಾನು ಶರೀರದ ಮರಣವನ್ನು ನೀರಿನಲ್ಲಿ ನಾನು ಕಂಡೆನು. ಈಗ ನಾನು ನೂತನ ಸೃಷ್ಟಿಯಾದನು. ಈಗ ನನ್ನ ಶರೀರವು ಕಳಚಲ್ಪಡಬೇಕು. ಅದು ನನ್ನ ಎರಡನೇ ಮರಣ. ಮೂರನೇ ಮರಣ ಇಲ್ಲ, ಅಲ್ಲಿ ನಾನು ಪರಲೋಕಕ್ಕೆ ಹೋಗುವುದು. ಪ್ರೈಸ್ ಗಾಡ್. ದೇವರ ನಿಯಮವನ್ನು ಅಲ್ಲಗೆಳಬೇಡ. ಮತ್ತು ಕೆಲವೊಂದು ಘಟನೆಗಳನ್ನು ತೋರಿಸಿ ತಪ್ಪಿಸಿಕೊಳ್ಳುವಂಥ ಸೈತಾನ ಯೋಜನೆಗಳು ತರಬೇಡ. ಕ್ರೂಜಿಯ ಮೇಲಿದ್ದ ಕಳ್ಳನಿಗೆ ಏನು ದೀಕ್ಷಾಸ್ನಾನ ಆಯಿತಾ, ಹೀಗೆ ಹಾಗೆ ಅಂತ ಪ್ರಶ್ನೆಗಳಿದ್ದರೆ ನೀನು ಕ್ರೂಜಿಯ ಮೇಲೆ ಇದ್ದರೆ ಬಾ, ಮಾತನಾಡೋಣ. ನೀನು ಕ್ರೂಜಿಯ ಮೇಲೆ ಇದ್ದುಕೊಂಡು ಮಾತನಾಡು. ನಿಮಗೆ ಕ್ರೂಜಿಯ ಮೇಲೆ ಹಾಕುವ ಗೊತ್ತಾಗ್ತದೆ. ಆವಾಗ ಕ್ರೂಜಿಯಲ್ಲಿ ಸಾಯ್ಲಿಕ್ಕೆ ಹಾಕಿದವರಿಗೆ ನೀನು ಈ ಪ್ರಶ್ನೆಗಳನ್ನು ಮಾಡಬೇಕಾಗಿತ್ತು. ಅವನು ಹೇಳ್ತಾನೆ ಏನಂತ. ಏನೆಲ್ಲ ಒಂದು ಘಟನೆಗಳನ್ನು ಅರ್ಥ ಮಾಡಿಕೊಂಡು ನೈಜವಾಗಿರುವುದನ್ನು ಕರೆಕ್ಟಾಗಿ ತಿಳ್ಕೊಂಡು ಮಾತನಾಡಬೇಕು. ಇಲ್ಲವಾದರೆ ಎಲ್ಲೆಲ್ಲ ಹೋಗ್ತದೆ. ಅದಕ್ಕಾಗಿ ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀರಿನಲ್ಲಿ ಮುಳುಗಿ ಎದ್ದ ತಕ್ಷಣವೇ ಪರಲೋಕ ಅವನಿಗಾಗಿ ತೆರೆಯಲ್ಪಟ್ಟಿತು. ಪರಲೋಕದ ಸೌಭಾಗ್ಯವನ್ನು ಯೇಸು ಸ್ವಾಮಿ ಈ ಜನರಿಗೆ ನೋಡುವಂತೆ ಮಾಡಿದನು. ಅಷ್ಟೇ ಅಲ್ಲ, ಪರಲೋಕ ಯಾವಾಗ ಯೇಸು ಸ್ವಾಮಿ ದೀಕ್ಷಾಸ್ನಾನ ತಗೋ ತೆರೆಯಲ್ಪಡು, ಅದೇ ರೀತಿ ನಾನು ನೀನು ದೀಕ್ಷಾಸ್ನಾನ ತಗೊಳ್ಳುವಾಗ ಪರಲೋಕವು ನಮಗಾಗಿ ತೆರೆಯಲ್ಪಟ್ಟಿತ್ತು. ಪರಲೋಕವು ನಮಗಾಗಿ ತೆರೆಯಲ್ಪಟ್ಟಿದ್ದು ನೋಡಿ. ಅಷ್ಟೇ ಅಲ್ಲ, ಯೇಸು ಸ್ವಾಮಿ ಒಂದು ವಾಕ್ಯವನ್ನು ಹೇಳಿದನು. ಮತ್ತಾಯ 17ನೇ ಅಧ್ಯಾಯದಲ್ಲಿ ನಿಮಗೆ ಬಹಳ ಒಂದು ಸುಂದರವಾದ ವಾಕ್ಯ. ಅಲ್ಲಿ 1ರಿಂದ ನಾನು ಓದ್ತೀನಿ ಆಯಿತಾ. 6 ದಿನಗಳಾದ ಮೇಲೆ ಯೇಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರೆದುಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪವು ಬೇರೆಯಾಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಇದಲ್ಲದೆ ಮೋಶೆಯು ಎಲಿಯನು ಆತನ ಸಂಗಡ ಮಾತನಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಆಗ ಪೇತ್ರನು ಯೇಸುವಿಗೆ, ಸ್ವಾಮಿ, ನಾವು ಇಲ್ಲಿರುವುದು ಎಷ್ಟೋ ಒಳ್ಳೆಯದು ಅಲ್ವಾ ಸ್ವಾಮಿ. ಅಪ್ಪಣೆಯಾದರೆ ಇಲ್ಲಿ 3 ಪರ್ಣಶಾಲೆಗಳನ್ನು ಕಟ್ಟುವೆನು, ಅಂದರೆ ಟೆಂಟ್ಗಳನ್ನು ಅಥವಾ ಮನೆಗಳನ್ನು, ನಿನಗೊಂದು, ಮೋಶೆಗೊಂದು, ಎಲಿನಿಗೊಂದು ಎಂದು ಹೇಳಿದನು. ಹೀಗೆ ಮಾತನಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡಗಳೊಳಗಿಂದ ಒಂದು ಶಬ್ದ ಬಂತು. ಏನು? ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿಯಾಯಿತು. ಈತನ ಮಾತನ್ನು ಕೇಳಿರಿ ಎಂಬ ದೇವರ ಸ್ವರ. ಶಿಷ್ಯರು ಇದನ್ನು ಕೇಳಿ ಬಹಳವಾಗಿ ಹೆದರಿ ಬೋರಲ ಬಿದ್ದರು. ಬೆಳ್ಳಬೇಕು. ದೇವರ ಶಬ್ದ ಅಂದರೆ ಏನು? ಗುಡುಗು ಮಿಂಚು ಡಬಲ್ ಅಂಥ ಮಹಾ ಶಬ್ದಕ್ಕೆ ಅದು ನಮಗೆ ಪ್ರಿಯವಾದ ಶಬ್ದ ಆಯಿತಾ ದೇವರ ಮಕ್ಕಳಿಗೆ. ಮುಂದೆ ಆದರೆ ಯೇಸು ಹತ್ತಿರಕ್ಕೆ ಬಂದು ಅವರನ್ನು ಮುಟ್ಟಿ, ಏಳಿರಿ, ಹೆದರಬೇಡ್ರಿ ಅಂದನು. ನೋಡಿ, ದೇವರ ಮಗ ಎಷ್ಟು ಒಳ್ಳೆಯವನು. ಹೆದರಬೇಡ್ರಿ. ನಮಗೆ ಯಾವ ಪಕ್ಷಕ್ಕೂ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಮೋಸ ಮಾಡಿದ್ದಾರಾ? ವಂಚನೆ ಮಾಡಿದ್ದಾರಾ? ನಷ್ಟ ಆಗಿದೆಯಾ?
ನಿಮ್ಮನ್ನು ಹಾಗೆ ಮಾಡ್ತಾ ಇದ್ದಾರಾ? ನಿಮ್ಮನ್ನು ದೋಷಣೆ ಮಾಡ್ತಾ ಇದ್ದಾರಾ? ನಿಮ್ಮನ್ನು ಲೋಕದಲ್ಲಿ ಯಾರು ಗಣನೆಗೆ ತಗೊಳ್ತಿಲ್ವಾ? ಹೆದರಬೇಡ, ನಿನ್ನ ದೇವರಿದ್ದಾನೆ. ಆತನ ಹೆಸರು ಯೇಸು. ವೈರಿಗಳ ಮುಂದೆ ಔತಣ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ವೈರಿಗಳ ಮುಂದೆ ನಮ್ಮನ್ನು ತಲೆಯಾಗಿ ಉಪಯೋಗಿಸ್ತಾನೆ. ವೈರಿಗಳ ಮುಂದೆ ನಮ್ಮನ್ನು ಆಶೀರ್ವದಿಸ್ತಾನೆ. ಶುಭವೂ ಕೃಪೆಯು ನಮಗೆ ಹಿಂಬಾಲಿಸುವಂತೆ ಮಾಡುವ ದೇವರು. ಆದರೆ ಆತನಿಗೆ ಸಾಕ್ಷಿಯಾಗಿ ಜೀವಿಸಿರಿ, ಆತನಲ್ಲಿ ನೆಲೆಗೊಂಡಿರ್ರಿ. ಇದನ್ನು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಿಜವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ, ಯೇಸು ಬಹಳ ಒಳ್ಳೆಯ ದೇವರು, ಬಹಳ ಪ್ರೀತಿ ಮಾಡುವ ದೇವರು. ಅಲ್ಲಿ ಹೇಳ್ತಾ ಇದ್ದರು ನೋಡಿ, ಹೇಳ್ರಿ, ಹೆದರಬೇಡ್ರಿ. ಬಿದ್ದಿದೀಯಾ? ಹೇಳು, ಯೇಸುವಿನ ನಾಮದಲ್ಲಿ ಹೆದರಬೇಡ. ಯೇಸುವಿನ ನಾಮದಲ್ಲಿ ಎದ್ದೇಳು. ನಿನ್ನ ರೋಗವೈ, ನಿನ್ನ ಶರೀರ ಬಾಧಿಸುವ ಎಲ್ಲ ಪೀಡೆಗಳು ಯೇಸುವಿನ ನಾಮದಲ್ಲಿ ತೊಲಗು. ಓ ಬಡತನವೈ, ಕೊರತೆ, ಯೇಸುವಿನ ನಾಮದಲ್ಲಿ ಕುಟುಂಬಗಳನ್ನು ಬಿಟ್ಟು ತೊಲಗು. ಸಮೃದ್ಧಿ, ಆರೋಗ್ಯ ನಾನು ಕೇಳ್ಕೊಳ್ತಾ ಇದ್ದೇನೆ. ಯೇಸುದು ಮಾಡುವ ಆತನಾಗಿದ್ದಾನೆ. ಯಾರೆಲ್ಲ ನಂಬಿಕೆಯಿಂದ ಇದನ್ನು ವಾಗ್ದಾನ ನಾನು ಹೇಳಿದ್ದು ಸ್ವೀಕರಿಸಿದರೆ ಹಾಗೆ ನಿಮಗೆ ಉಂಟಾಯಿತು. ಆಮೇಲೆ ನಮಗೆ ಯಾವತ್ತೂ ದೇವರು ಒಳ್ಳೆಯವನು. ಕಷ್ಟ ಕಣ್ಣೀರಲ್ಲಿ ಅಥವಾ ಯಾವುದೇ ಸಮಸ್ಯೆಗೆ ಹಾದು ಹೋಗ್ತಾ ಇದ್ದರೂ ಕೂಡ ನಮ್ಮನ್ನು ಕೈ ಬಿಡುವುದಿಲ್ಲ. ಆಯಿತಾ? ಮುಂದೆ ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವನ್ನೇ ಹೊರತು ಮತ್ತಾರನನ್ನು ಕಾಣಲಿಲ್ಲ. ಯೇಸು ಸ್ವಾಮಿಯಲ್ಲಿ ಮಾಡಿದ ವಾಗ್ದಾನ ಏನು? ಪರಲೋಕ ತೆರೆಯುವುದು, ಮನುಷ್ಯ ಕುಮಾರ ಮೇಲೆ ದೇವದೂತ ತಿಳಿದು ಬರುವುದು, ಹತ್ತುದನ್ನು ನೀವು ನೋಡ್ತೀರಿ. ಇದು ಇಲ್ಲಿ ಶಿಷ್ಯರೆಲ್ಲರೂ ನೋಡ್ತಾ ಇದ್ದಾರೆ. ಇದು ಏನು? ನಾವು ಎಲ್ಲಿದ್ದೇವೆ? ಭೂಮಿಯಲ್ಲಿದ್ದೇವೋ ಪರಲೋಕದಲ್ಲಿದ್ದೇವೋ? ನಿಮ್ಮ ಸಭೆಯಲ್ಲಿ ನೀವು ಸೇವಕರಿಗೆ ಅಧೀನರಾಗಿರ್ರಿ. ಸೇವೆಯ ಭಾಗದಲ್ಲಿ ಮುಂದೆ ಹೋಗುವಾಗ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿರಿ. ದೇವರು ನಿಮ್ಮ ಪ್ರಾರ್ಥನೆಗೂ ಆಶೀರ್ವದಿಸ್ತಾನೆ, ನಿಮ್ಮ ಜೀವಿತನೂ ಆಶೀರ್ವದಿಸ್ತಾನೆ. ಯಾಕಂದರೆ ಇಲ್ಲಿ ಶಿಷ್ಯರು ನೋಡಿ, ಪೇತ್ರ ಯೇಸುವಿನಿಗಿಂತ ಎಷ್ಟೋ ದೊಡ್ಡವನು ವರ್ಷಗಳಲ್ಲಿ. ಅದು ಎಲ್ಲ ಶಿಷ್ಯರು ದೊಡ್ಡವರಂತೆ, ಬಹಳ ಜನರು. ಅದು ಯೇಸು ಬಹಳ ಯವನಸ್ಥ, 33 ವರ್ಷದವನು ಅಥವಾ 30 ವರ್ಷದವನು, ಹತ್ತತ್ರ ನಮ್ಮ ಪ್ರಾಯದವನು, ನಮಗಿಂತ ಹೌದು ಈ ಪ್ರಾಯದಲ್ಲಿ ಇರುವವರು. ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ, ಆದರೂ ಅವರು ಯೇಸುವನ್ನು ಗೌರವಿಸ್ತಾ ಇದ್ದರು. ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಯೇಸುವಿನ ರೂಪವು ಬೇರೆ ಆಯಿತು. ಆತನ ಮುಖವು ಸೂರ್ಯನ ಹಾಕಿ ಪ್ರಕಾಶಿಸಿತು. ಪರಲೋಕದಲ್ಲಿ ಸೂರ್ಯನ ಬೆಳಕು ಇಲ್ಲ. ಪರಲೋಕದಲ್ಲಿ ಏನಿಲ್ಲ? ಸೂರ್ಯನ ಬೆಳಕು ಇಲ್ಲ. ಇಲ್ಲಿ ಹೇಳ್ತಿದ್ದೀನಿ ನೋಡ್ರಿ, ಆತನ ಮುಖವು ಸೂರ್ಯನ ಹಾಕಿ ಪ್ರಕಾಶಿಸಿತು. ರೆವಲೇಷನ್ ಚಾಪ್ಟರ್ 22 ಅಲ್ಲಿ ಬರೆಯಲ್ಪಟ್ಟಿದೆ, ಇನ್ನು ರಾತ್ರಿ ಇರುವುದಿಲ್ಲ, ಅವರಿಗೆ ದೀಪದ ಬೆಳಕು ಸೂರ್ಯನು ಬೇಕಾಗಿರುವುದಿಲ್ಲ, ದೇವರಾದ ಕರ್ತನೇ ಅವರಿಗೆ ಬೆಳಕನ್ನು ಕೊಡುವನು, ಅವರು ಯುಗ ಯುಗಾಂತರಗಳಲ್ಲಿ ಆಳುವರು. ಏನಾಗಿತ್ತು ಅಲ್ಲಿ? ಸೂರ್ಯ ಬೇಡ, ದೇವರ ಬೆಳಕು. ಇಲ್ಲಿ ನೋಡಿ, ಇಲ್ಲಿ ವಾಚನ ಏನು ಹೇಳ್ತಿದೆ? ಅವನ ಮುಖವು ಸೂರ್ಯನ ಹಾಕಿ ಪ್ರಕಾಶಿಸಿತು. ಅಂದರೆ ಆ ಬೆಳಕು ಯಾಕೆ ಇರಬಹುದು ಊಹಿಸ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಶಿಷ್ಯರು ಎಲ್ಲವನ್ನು ನೋಡಿದರು. ನೋಡಿ, ಮ್ಯಾಥ್ಯೂದಲ್ಲಿ 18ನೇ ಅಧ್ಯಾಯದಲ್ಲಿ 10ನೇ ವಚನವನ್ನು ಓದ್ತೀನಿ. ಈ ಚಿಕ್ಕವರಲ್ಲಿ ಒಬ್ಬನಾದರೂ ತಾತ್ಸರ ಮಾಡಬಾರದು. ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ಈ ಚಿಕ್ಕವರಲ್ಲಿ ಒಬ್ಬನಾದರೂ ತಾತ್ಸರ ಮಾಡಬಾರದು. ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ಒಬ್ಬರಿಗೂ ತಾತ್ಸರ ಮಾಡಬೇಡ್ರಿ, ಒಬ್ಬರು ಬೇಡ ಅಂತ ಹೇಳಬೇಡ್ರಿ. ಒಬ್ಬರಿಗೂ ಕೂಡ ಖಂಡಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದ್ಭುತಗಳು, ಮಾತ್ಕಾರ್ಯಗಳು, ಸೂಚಕಗಳು, ಒಬ್ಬ ಯೌವನಸ್ಥನಾಗಲಿ, ಒಬ್ಬ
ಪುರುಷನಾಗಲಿ, ಒಬ್ಬ ಸ್ತ್ರೀಯಾಗಲಿ, ಒಬ್ಬ ಮಗಳಾಗಲಿ, ಯಾರೇ ಆಗಲಿ ರಕ್ಷಣೆ ಹೊಂದಿದ್ದರೆ ನಿನ್ನ ಜೀವಿತದಲ್ಲಿ ಇಂಥ ಮಹಿಮೆಯ ಕಾರ್ಯಗಳು ನೀನು ನೋಡುವವನಾಗಿದ್ದಿ, ಮಾಡುವವನಾಗಿದ್ದಿ. ನೀನು ಯೇಸು ಕ್ರಿಸ್ತನ ಹಾಗೆ ಈ ಲೋಕದಲ್ಲಿ ಇದ್ದಿ, ಪರಲೋಕ ನಿನಗಾಗಿ ತೆರೆಯಲ್ಪಟ್ಟಿದೆ. ದೇವದೂತರು ಇಳಿಯುವುದನ್ನು ಹತ್ತುವುದನ್ನು ನೋಡುವವನಾಗಿದ್ದಿ. ನಿನಗಾಗಿ ದೇವರು ಇಟ್ಟಂಥ ಆಶೀರ್ವಾದಗಳಲ್ಲಿ ನೀನು ಭಾಗಿಯಾಗಿದ್ದಿ. ಬಟ್ ಪರಲೋಕಕ್ಕೆ ನೀನು ಪರಲೋಕಕ್ಕೆ ಯಾರಾದರೂ ಇವತ್ತು ನೋಡುವವರು ನೀವು ಪರಲೋಕದ ನಾಗರಿಕರಾಗಬೇಕು. ಮೊದಲು ನಿಮ್ಮ ಪಾಪದ ಜೀವಿತ ಬಿಟ್ಟು ದೇವರ ಕಡೆಗೆ, ಯೇಸುವಿನ ಕಡೆಗೆ ತಿರುಗಿಕೊಳ್ಳ್ರಿ. ಪರಲೋಕ ರಾಜ್ಯದ ಸಂಪನ್ಮೂಲಗಳನ್ನು ಹೊಂದಿಕೊಳ್ಳ್ರಿ. ಪರಲೋಕದ ರಾಜ್ಯದ ನಾಗರಿಕತ್ವವನ್ನು, ಸಿಟಿಸನ್ಶಿಪ್ಪನ್ನು ಹೊಂದಿಕೊಳ್ಳ್ರಿ. ಅಷ್ಟೆಲ್ಲ ಪರಲೋಕ ರಾಜ್ಯ ಹೋಗಲಿಕ್ಕೆ ನಿಮಗಾಗಿ ನಿಮ್ಮನ್ನೇ ಸಿದ್ಧಪಡಿಸಿಕೊಳ್ಳ್ರಿ. ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರ ಜೊತೆ ನೀನು ಇದ್ದರೆ ಅದು ಮಹಾ ಆನಂದ. ದೇವರು ನಿನ್ನ ಜೊತೆ ಇದ್ದರೆ ಪರಮಾನಂದ. ನೀನು ದೇವ್ರ ಜೊತೆ ಇಲ್ಲದಿದ್ದರೆ, ದೇವ್ರು ನಿನ್ನ ಜೊತೆ ಇಲ್ಲದಿದ್ದರೆ ಆ ಲೋಕದ ಬಾಳು ವ್ಯರ್ಥ, ವ್ಯರ್ಥ, ಬರೀ ವ್ಯರ್ಥ, ಏನು ಪ್ರಯೋಜನ ಇಲ್ಲ. ಪ್ರಿಯ ವೀಕ್ಷಕರೇ, ನಾನು ನಿಲ್ಲಿಸುವವನಾಗಿದ್ದೇನೆ. ನಿನ್ನ ದೇವರ ರಾಜ್ಯದಲ್ಲಿ ಇಂಥ ಒಂದು ಆಶೀರ್ವಾದ ಹೊಂದುವವನಾಗಿದ್ದೀಯಾ? ಎಷ್ಟೇ ಬಡವನಾಗಿರು, ಏನೇ ಇರಲಿ, ನಾನು ನೋಡಿದ್ದೀನಿ ಬಹಳ ಕೂಲಿ ಕೆಲಸ ಮಾಡ್ತಾರೆ, ಆಯಿತಾ? ಎಲ್ಲರೂ ಏನು ಲೋಕದಲ್ಲಿ ದೊಡ್ಡ ದೊಡ್ಡ ಕೆಲಸ ಅಂತಲ್ಲ, ಕೂಲಿ ಕೆಲಸ ಅಯ್ಯೋ ಅವ್ರು ಯೇಸುಗಾಗಿ ಹಂಬಲ ಪಡೋದೆಲ್ಲ ನೋಡುವಾಗ ದೇವರೇ ನನ್ನ ಹೃದಯದಲ್ಲಿ ಅಷ್ಟು ಸಂತೋಷ. ಯಾಕೆಂದರೆ ಅವರ ಒಂದು ಆತುರ, ಅವರ ಆಸಕ್ತಿ. ಪರಲೋಕದಲ್ಲಿ ಅವರು ಹೀಗಿರುವುದಿಲ್ಲ. ಪರಲೋಕದಲ್ಲಿ ಅವರು ಕೂಲಿ ಕೆಲಸ ಇಲ್ಲ ಅವರಿಗೆ. ಪರಲೋಕದಲ್ಲಿ ಅವರು ದೇವರ ಮಹಿಮೆಯ ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಆ ಕೆಲಸದಿಂದಲೂ ದೇವರು ಈಗಲೂ ಬಿಡಿಸಿ ಅವರನ್ನು ನಡೆಸ್ತಾನೆ. ಅಷ್ಟಲ್ಲ, ಅಲ್ಲೇ ಅವರಿಗೆ ಸಮೃದ್ಧಿ ಮಾಡಲಿಕ್ಕೆ ಶಕ್ತನ ದೇವರು. ಬಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅವರ ಆಸಕ್ತಿ, ಅವರ ತಾಳ್ಮೆ, ಅವರ ಪ್ರೀತಿ ದೇವರಲ್ಲಿ ವಿಶೇಷ. ನೀವು ಕೂಡ, ನಾನು ಕೂಡ ಯೇಸು ಸ್ವಾಮಿ ಹೇಳಿದಂಥ ಆಶೀರ್ವಾದದಲ್ಲಿ ಭಾಗಿದಾರಾಗುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸುವ. ಅಪ್ಪ, ಪರಲೋಕವನ್ನು ತೆರೆಯುವುದನ್ನು ನೋಡುವಂತೆ, ನಿನ್ನ ಮಹಿಮೆಯನ್ನು ನೋಡುವಂತೆ ನಮ್ಮ ಕಣ್ಣುಗಳನ್ನು ತೆರೆಯಪಡಿಸು. ಕೇಳುವ ಪ್ರತಿಯೊಬ್ಬರಲ್ಲಿ ಹೃದಯದಲ್ಲಿ ಕಾರ್ಯ ಮಾಡು. ಕಠಿಣ ಹೃದಯ ಒಡೆದು ಹೋಗಲಿ, ಮೃದು ಹೃದಯ ಉಂಟಾಗಲಿ. ನಿನ್ನ ಚಿತ್ತದಂತೆ ನಡೆಸು. ನಿನ್ನ ಆಶೀರ್ವಾದ ಇವರಲ್ಲಿ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ ಜೀವ ತಂದೆಯೇ, ಆಮೇನ್. ಪ್ರೈಸ್ ಗಾಡ್.